ನಮ್ಮೊಂದಿಗೆ ಸಾರಿಗೆ ನೌಕರರಿದ್ದಾರೆ. ಈಗಾಗಲೇ ಸರ್ಕಾರದ ಒಂದು ನಿರ್ಧಾರಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನಿಗಮಗಳು ಕೂಡ ಒಪ್ಕೊಂಡಿರುವಂತದ್ದು. ಅಂದ್ರೆ ಮಾರ್ಚ್ 2ನೇ ತಾರೀಕಿನವರೆಗೆ ಸಮಯಾವಕಾಶ ಸರ್ಕಾರ ಕೊಟ್ಟಿದೆ. ಹಾಗಾಗಿ ನಾವು ಕಾಯೋಣ ಅನ್ನುವಂತ ಮಾತನ್ನ ಹೇಳಿದ್ರೆ, ಆದ್ರೆ ಇವತ್ತು ಬೃಹತ್ ಸಮಾವೇಶಕ್ಕೆ ಬಂದಂತಹ ಸಾರಿಗೆ ನೌಕರರು ಇದನ್ನ ವಿರೋಧಿಸಿರುವಂತದ್ದು. ಸರ್, ಏನ್ ಹೇಳ್ತೀರಾ? ಸರ್ಕಾರದ ನಿರ್ಧಾರಕ್ಕೆ ಜಂಟಿ ಕ್ರಿಯಾ ಸಮಿತಿ ಒಪ್ಕೊಂಡಿದ್ಯಾ ಅಥವಾ ಹೇಗೆ ಏನು ಅಂತ? ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಇವತ್ತು ನಾಳೆ ಸ್ಟ್ರೈಕ್ ಅಂತ ಹೇಳ್ತಾರೆ ನಮಗೆ. ನಾ ಏನಿದ್ರು ನಾಳೆ ಡ್ಯೂಟಿಗೆ ಹೋಗಲ್ಲ ಸರ್. ಪಾಪ ರಿಟೈರ್ಡ್ ಆದವರು ಸಾಯ್ತಾ ಇದಾರೆ. 38 ತಿಂಗಳು ಅರೆಸ್ಟ್ ಸಾಯ್ತಾ ಇದಾರೆ. ಸಿದ್ದರಾಮಯ್ಯನವ್ರಿಗೆ ಗೊತ್ತು, ರಾಮಲಿಂಗನವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು ಸಾಯ್ತಾ ಇದಾರೆ. ಆದ್ರೂ ಅರ್ಥ ಮಾಡ್ಕೊತಾ ಇಲ್ಲ. ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದೀವಿ ಸಲ. ಯಾಕೆ ಬಿಜೆಪಿ ಮೋಸ ಮಾಡಿದಾರೆ ನಮಗೆ. ಆದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿದೀವಿ ನೋಡ್ರಿ. ಇದಿಷ್ಟು ಏನು ಸಾರಿಗೆ ನೌಕರರು ಹೇಳುವಂತದ್ದು. ಈಗಾಗಲೇ ಏನು ಬೃಹತ್ ಪ್ರತಿಭಟನೆಗೆ ಒಂದಷ್ಟು ಏನು ಸಾರಿಗೆ ನೌಕರರು ಕೂಡ ಭಾಗವಹಿಸಿದ್ರು. ಆದ್ರೆ ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಹೈಡ್ರಾಮಾ ನಡೀತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿಯ ಒಂದು ತೀರ್ಮಾನಕ್ಕೆ ಈಗ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ನಮಗೆ ಇನ್ನ ಕಾಯುವ ತಾಳ್ಮೆ ಇಲ್ಲ. ಹಾಗಾಗಿ ಏನು ನಮಗೆ ನಮ್ಮ ಬೇಡಿಕೆಗಳೇನಿದೆ ಅದನ್ನ ಸರ್ಕಾರ ಕೂಡಲೇ ಏನು ತೀರ್ಮಾನವನ್ನು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಏನು KSRTC MD ಅಕ್ರಮ್ ಪಾಷಾ ಅವರು ಕೂಡ ಒಂದು ಬೃಹತ್ ಸಮಾವೇಶಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಕೂಡ ಬೃಹತ್ ಏನು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಕಾದು ನೋಡಬೇಕು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸಾರಿಗೆ ನೌಕರರ ಬೇಡಿಕೆ ಮಾರ್ಚ್ 2ನೇ ತಾರೀಕಿನಾದ್ರೂ ಕೂಡ ಈಡೇರು ತರುವಂತದನ್ನ ನಾವು ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ. SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.